ಜಾಮೀನು ನಿರೀಕ್ಷೆಯಲ್ಲಿದ್ದ ಆರೋಪಿ ದರ್ಶನ್ಗೆ ನಿರಾಸೆಯಾಗಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಸೆಪ್ಟೆಂಬರ್ 30ಕ್ಕೆ ವಿಚಾರಣೆ ಮುಂದೂಡಿದೆ ಸೆಷನ್ಸ್ ಕೋರ್ಟ್. ಸೋಮವಾರಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಇವತ್ತು ವಿಚಾರಣೆ ಇತ್ತು. ಶುಭ ಶುಕ್ರವಾರ ಆಗುತ್ತಾ ದರ್ಶನ್ಗೆ ಅಂತ ನಾವು ಮಾತಾಡ್ತಾ ಇದ್ವಿ. ಶುಭ ಶುಕ್ರವಾರ ಆಗುತ್ತಾ ಸುಬ್ಬ ಸುಬ್ಬಿಗೆ ಅಂತ. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿತ್ತು. ಆದರೆ ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ದರ್ಶನ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಎಸ್ಪಿಪಿ ವಾದ ಮಂಡನೆಗೆ ಕಾಲಾವಕಾಶ ಕೇಳಿದ್ದಾರೆ ದರ್ಶನ್ ಪರವಾದ ವಕೀಲರು. ಆ ಆಕ್ಷೇಪಣೆಯಲ್ಲಿ ಏನೆಲ್ಲ ಇದೆ ಅಂತ ಸ್ಟಡಿ ಮಾಡಬೇಕು. ಅದಾದ ನಂತರ ನಾವು ವಾದ ಮಾಡ್ತೀವಿ ಅಂತ ಹೇಳಿದ್ರು ದರ್ಶನ್ ಪರವಾದಂಥ ವಕೀಲರು. ಆ ಹೊತ್ತಿನಲ್ಲಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ, ಸೆಷನ್ಸ್ ಕೋರ್ಟ್. ಇವತ್ತು ಶುಭ ಶುಕ್ರವಾರ ಆಗಬಹುದಾ ಅಂತ ಅಂದುಕೊಳ್ಳಲಾಗಿತ್ತು, ಆಗಿಲ್ಲ. ಎಸ್ ಕೆ ಮಂಜುನಾಥ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಎಸ್ ಕೆ ಮಂಜುನಾಥ್, ನಿನ್ನೆ ಅಷ್ಟೇ ನಾವು ಮಾತಾಡ್ತಾ ಇದ್ವಿ, ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಇದೆ, ಸುಬ್ಬಿದು ಇವತ್ತು ಶುಭ ಶುಕ್ರವಾರ ಆಗುತ್ತಾ ಹಾಗೆ ಹೀಗೆ ಅಂತ. ಆದರೆ ಶುಭ ಶುಕ್ರವಾರ ಆಗಲಿಲ್ಲ. ಏನೆಲ್ಲ ಆಯಿತು ವಿಚಾರಣೆ ಸಂದರ್ಭದಲ್ಲಿ? ಕೇಳಿಸ್ತಾ ಇಲ್ಲ ಮಂಜುನಾಥ್, ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡುವ. ಇವತ್ತು ವಿಚಾರಣೆ ಇತ್ತು ಲೋವರ್ ಕೋರ್ಟ್ನಲ್ಲಿ, ಕೆಳ ಹಂತದ ಕೋರ್ಟ್ನಲ್ಲಿ, ಸೆಷನ್ಸ್ ಕೋರ್ಟ್ನಲ್ಲಿ. ಆದರೆ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಪವಿತ್ರ ಗೌಡ ಹಾಗೂ ದರ್ಶನ್ ಜಾಮೀನು ಅರ್ಜಿ ಇತ್ತೀಚೆಗಷ್ಟೇ 3991 ಪುಟಗಳ ಬೃಹತ್ ಚಾರ್ಜ್ ಶೀಟ್ನ ಸಲ್ಲಿಕೆಯಾಗಿತ್ತು. ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಅದಾದ ಬಳಿಕ ಸುಮಾರು ಒಂದು ತಿಂಗಳಷ್ಟು ದರ್ಶನ್ ಪರವಾದಂಥ ವಕೀಲರು ಕಾಲಾವಕಾಶ ತಗೊಂಡ್ರು ಆ ಚಾರ್ಜ್ ಶೀಟನ್ನು ಸ್ಟಡಿ ಮಾಡೋದಕ್ಕೆ, ಅದನ್ನು ಅಧ್ಯಯನ ಮಾಡೋದಕ್ಕೆ. ಅದಾದ ಬಳಿಕ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಇವತ್ತು ವಿಚಾರಣೆ ಇತ್ತು. ವಿಚಾರಣೆಯನ್ನು ಸೋಮವಾರ ಮುಂದೂಡಲಾಗಿದೆ. ಜಾಮೀನು ವಿಚಾರಣೆ ಅಂತ ಬಂದಾಗ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿ ಅಂತ ಕೇಳ್ತಾರೆ. ನ್ಯಾಚುರಲಿ ಕೇಳಿದ್ದಾರೆ ಕೋರ್ಟ್. ಆಗ ಎಸ್ಪಿಪಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.